ಹೆಸರಾಂತ ಖಳನಟ ವಜ್ರಮುನಿಯವರ ಕೊನೆಯ ದಿನಗಳು ಹೇಗಿದ್ದವು? ಕಿಡ್ನಿ ವೈಫಲ್ಯಕ್ಕೊಳಗಾಗಿ ವಜ್ರಮುನಿಯವರು ತಮ್ಮ ಕೊನೆಯ ದಿನಗಳಲ್ಲಿ ಯಾವ ರೀತಿ ಒಂದು ಕಷ್ಟವನ್ನು ಅನುಭವಿಸಿದರು. ಈಗ ಸಿನಿಮಾ ಮಾಡೋರಲ್ಲಿ ರವಿಚಂದ್ರನ್ ಮತ್ತು ಉಪೇಂದ್ರರ ಸಿನಿಮಾಗಳು ಪರವಾಗಿಲ್ಲ, ಮತ್ತಾರದ್ದು ನೋಡೋಕ್ಕಾಗಲ್ಲ ಅಂತ ವಜ್ರಮುನಿಯವರು ಯಾಕೆ ಹೇಳಿದರು? ನಾನು ಸಿನಿಮಾ ಮಾಡಿದಾಗ ಅದನ್ನು ನೋಡಲಿಕ್ಕೆ ಬಂದ ಜನ ನನಗೆ ಮೋಸ ಮಾಡಲಿಲ್ಲ, ಆದರೆ ನಾನು ನಂಬಿದಂತಹ ಜನ ಮೋಸ ಮಾಡಿದರು ಅಂತ ವಜ್ರಮುನಿಯವರು ಯಾಕೆ ಹೇಳಿದರು? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿರುವಂತಹ ವಿಷಯಗಳನ್ನು ಗಣೇಶ್ ಕಾಸರಗೋಡು ಅವರು ಬರೆದ ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್ ಅನ್ನೋ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಗಣೇಶ್ ಕಾಸರಗೋಡು ಅವರು ವಜ್ರಮುನಿಯವರ ಒಂದು ಕೊನೆಯ ದಿನಗಳಲ್ಲಿ ಒಂದು ದೀರ್ಘವಾದ ಸಂದರ್ಶನವನ್ನು ಮಾಡಿರ್ತಾರೆ. ಇದು ವಜ್ರಮುನಿಯವರ ಒಂದು ಕೊನೆಯ ಸಂದರ್ಶನ ಅಂತಲೂ ನೀವು ಹೇಳ್ಬೋದು. ಈ ಒಂದು ಸಂದರ್ಶನದಲ್ಲಿ ವಜ್ರಮುನಿಯವರು ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಈ ಒಂದು ಸಂದರ್ಶನದಲ್ಲಿನ ಕೆಲವೊಂದು ವಿಶೇಷ ವಿಷಯಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ವಜ್ರಮುನಿಯವರಿಗೆ ಒಂದು ಅರಮನೆಯಂತಹ ಮನೆ ಇತ್ತು, ಹಣಕಾಸಿನ ಯಾವುದೇ ರೀತಿಯ ಒಂದು ತೊಂದರೆ ಇರಲಿಲ್ಲ, ಒಳ್ಳೆಯ ಒಂದು ಕುಟುಂಬ ಇತ್ತು, ಅವಕಾಶಗಳು ಬೇಕಷ್ಟಿದ್ವು, ಆದರೆ ಒಳ್ಳೆಯ ಆರೋಗ್ಯ ಇರಲಿಲ್ಲ. ಕಿಡ್ನಿ ವೈಫಲ್ಯದ ಎದುರಿಗೆ ಪ್ರಚಂಡ ರಾವಣನಂತಹ ವಜ್ರಮುನಿಯವರು ಸೋತು ಸುಣ್ಣ ಆಗಿದ್ದರು. ಈ ಕಿಡ್ನಿ ವೈಫಲ್ಯದ ಒಂದು ಹೋರಾಟದಲ್ಲಿ 1750ಕ್ಕಿಂತ ಹೆಚ್ಚಿನ ಬಾರಿ ಡಯಾಲಿಸಿಸ್ ಮಾಡಿಸಿದರು. ಆಗಿನ ಕಾಲದಲ್ಲೇ ಸುಮಾರು 35 ಲಕ್ಷ ರೂಪಾಯಿಗಳನ್ನು ಈ ಒಂದು ಚಿಕಿತ್ಸೆಗೆ ಅಂತ ಅವರು ಖರ್ಚು ಮಾಡಿದರು. ಇಷ್ಟೆಲ್ಲ ಖರ್ಚು ಮಾಡಿದರೂ ಅವರ ಹತ್ರ ಈ ಒಂದು ಕಿಡ್ನಿ ವೈಫಲ್ಯದಿಂದ ಹೊರಗೆ ಬರಲಿಕ್ಕಾಗಲಿಲ್ಲ. ಹಾಗಾದರೆ ಈ ಒಂದು ಕಿಡ್ನಿ ವೈಫಲ್ಯ ಹೇಗೆ ಅವರಿಗೆ ಬಂತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದು ದಾಯಾದೆ ಸಿನಿಮಾದ ಶೂಟಿಂಗ್ ಸಮಯ. ಈ ಒಂದು ಶೂಟಿಂಗ್ ಸಮಯದಲ್ಲಿ ವಜ್ರಮುನಿಯವರಿಗೆ ಕಾಲು ವಿಪರೀತವಾಗಿ ಊದ್ಕೊಳ್ಳುತ್ತೆ. ಏನು ಅಂತಂದು ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಮಾತ್ರೆಯನ್ನು ಕೊಡ್ತಾರೆ. ಮಾತ್ರೆಯನ್ನು ತಗೊಂಡ ಮೇಲೆ ಸುಮಾರು 4-5 ದಿವಸ ಯಾವುದೇ ರೀತಿಯ ಒಂದು ಸಮಸ್ಯೆ ಇರಲ್ಲ. ಆದರೆ ಮತ್ತೆ ಕಾಲು ಊದ್ಕೊಳ್ಳೋದು, ಹೊಟ್ಟೆ ಡುಬ್ಬ ಆಗೋದೆಲ್ಲ ಆಗುತ್ತೆ. ಸರಿ, ಇನ್ನೊಮ್ಮೆ ಆಸ್ಪತ್ರೆಗೆ ಹೋಗ್ತಾರೆ, ಮಾತ್ರೆ ತಗೊಳ್ತಾರೆ, ಮತ್ತೆ ಒಂದು 4-5 ದಿವಸ ಏನೂ ಒಂದು ಸಮಸ್ಯೆ ಇರಲ್ಲ. ಗಣೇಶ ಹಬ್ಬ ಬಂದಿರುತ್ತೆ, ಅದಕ್ಕೆ ಅಂತ ಒಂದು ಕಡೆ ಪ್ರೋಗ್ರಾಮ್ಗೆ ಹೋಗಿರ್ತಾರೆ. ಆಗ ವಜ್ರಮುನಿಯವರ ಆರೋಗ್ಯ ತುಂಬ ಹದಗೆಟ್ಬಿಡುತ್ತೆ. ದಾರಿಯಲ್ಲಿ ಬಹಳ ಸಮಸ್ಯೆ ಆಗುತ್ತೆ. ಹಾಗೋ ಹೀಗೋ ಮಾಡಿಕೊಂಡು ಅಂತೂ ಒಂದು ಪ್ರೋಗ್ರಾಮನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಇದು ಯಾಕೋ ಸೀರಿಯಸ್ ಆಗಿದೆ, ಇನ್ನೂ ನಾನು ತಡ ಮಾಡಬಾರ್ದು ಅಂತ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಆಗ ಕಿಡ್ನಿ ವೈಫಲ್ಯ ಆಗಿರೋದು ತಿಳಿದು ಬರುತ್ತೆ. ಕಿಡ್ನಿ ವೈಫಲ್ಯದ ಜೊತೆಗೇ BP, ಶುಗರು, ಹೃದಯ ಸಂಬಂಧಿ ಕಾಯಿಲೆ ಎಲ್ಲದೂ ಒಕ್ಕರ್ಸ್ಕೊಂಡು ಬಿಡುತ್ತೆ. ಒಟ್ಟಿನಲ್ಲಿ ಎಲ್ಲ ಇದ್ದು ವಜ್ರಮುನಿಯವರಿಗೆ ಆರೋಗ್ಯದ ಸಮಸ್ಯೆ ತುಂಬ ಕಾಡುತ್ತೆ. ಈ ಒಂದು ಕಿಡ್ನಿ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಮಲ್ಯ ಆಸ್ಪತ್ರೆಗೆ ಹೋಗ್ತಾರೆ, ಮಣಿಪಾಲ್ಗೆ ಹೋಗ್ತಾರೆ, ಮದ್ರಾಸ್ಗೆ ಹೋಗ್ತಾರೆ. ಹೀಗೆ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ತಿರುಗಾಟ ಆರಂಭ ಆಗುತ್ತೆ. ಮೊದಲಿಗೆ ವಾರಕ್ಕೆ 1 ಬಾರಿ ಡಯಾಲಿಸಿಸ್ ಮಾಡಬೇಕಿತ್ತು, ಅದು 3 ಬಾರಿಗೆ ಹೋಗುತ್ತೆ. ನಂತರ ಆಸ್ಪತ್ರೆಯಲ್ಲೇ ವರ್ಷಾನುಗಟ್ಟಲೆ ಕಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಪ್ರಜ್ಞೆ ತಪ್ಪುತ್ತೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಈ ಒಂದು ಕಿಡ್ನಿ ವೈಫಲ್ಯದಿಂದ ವಜ್ರಮುನಿಯವರಿಗೆ ಎದುರಾಗ್ತಾ ಹೋಗ್ತವೆ. ಎಷ್ಟು ಒಂದು ಹೀನಾಯ ಪರಿಸ್ಥಿತಿಗೆ ಅವರು ಬರ್ತಾರೆ ಅಂದರೆ, ದೇವರು ಯಾಕೆ ನನ್ನನ್ನು ಇನ್ನೂ ಇಟ್ಟಿದ್ದಾನೆ, ನನ್ನನ್ನು ಕರ್ಕೊಂಡು ಬಿಡ್ಬೋದಿತ್ತು, ಈ ಒಂದು ಹಿಂಸೆ ನನ್ನ ಹತ್ರ ತಡೆಯೋಕ್ಕಾಗ್ತಿಲ್ಲ, ವರ್ಷಾನುಗಟ್ಟಲೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಮನೆಯವರನ್ನೇ ಮಾತಾಡ್ಸೋಕ್ಕಾಗ್ತಿಲ್ಲ, ಇದೆಲ್ಲರದ ಬದಲು ದೇವರು ನನ್ನನ್ನು ಕರೆದುಕೊಂಡ್ರೆ ಒಳ್ಳೆಯದಿತ್ತು ಅಂತ ವಜ್ರಮುನಿಯವರಿಗೆ ಅನ್ಸೋಕ್ಕೆ ಆರಂಭ ಆಗುತ್ತೆ. ಈ ರೀತಿ ಒಂದು ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಮಾಡ್ತಾ ಇರೋದರ ನಡುವೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಆರೋಗ್ಯ ಸುಧಾರಿಸ್ಕೊಳ್ಬೋದು ಅಂತ ಅನಿಸುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿಕೊಳ್ತಾರೆ. ತಾನು ಮತ್ತೆ ಮೊದಲನೇ ಸ್ಥಿತಿಗೆ ಬರ್ತೇನೆ ಅಂತ ಅಂದ್ಕೊಂಡಂತಹ ವಜ್ರಮುನಿಯವರಿಗೆ ಮತ್ತೊಮ್ಮೆ ಶಾಕ್ ಆಗಿರುತ್ತೆ. ಈ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ವಿಫಲ ಆಗುತ್ತೆ. ಹೀಗಾಗಿ ವಜ್ರಮುನಿಯವರು ಈ ಒಂದು ಕಿಡ್ನಿ ವೈಫಲ್ಯಕ್ಕೆ ಸೋತು ಶರಣಾಗ್ತಾರೆ. ನಂತರ ಇದೇ ಒಂದು ಕಾಯಿಲೆಯಿಂದ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಇದು ವಜ್ರಮುನಿಯವರ ಒಂದು ಕಿಡ್ನಿ ವೈಫಲ್ಯದ ಬಗ್ಗೆ. ಆದರೆ ಅವರು ಒಂದು ಈ ಸಂದರ್ಶನದಲ್ಲಿ ಆಗಿನ ಕಾಲದ ಚಿತ್ರರಂಗ ಹೇಗಿತ್ತು, ಈಗಿನ ಕಾಲದ ಚಿತ್ರರಂಗ ಯಾವ ರೀತಿ ಇದೆ, ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಈಗಿನ ಕಾಲದಲ್ಲಿ ಸ್ಕ್ರಿಪ್ಟ್ಗೆ ಮಹತ್ವ ಕೊಡಲ್ಲ. ಮೊದಲೆಲ್ಲ 4-5 ತಿಂಗಳ ಎಲ್ಲರೂ ಒಟ್ಟಿಗೆ ಇದ್ದು ಸ್ಕ್ರಿಪ್ಟನ್ನು ರೆಡಿ ಮಾಡಿ ಫೈನಲ್ ಮಾಡಿ ನಂತರ ಚಿತ್ರೀಕರಣ ಮಾಡ್ತಿದ್ವಿ.
ಪಾತ್ರಗಳ ಬಗ್ಗೆ ಮಹತ್ವ ಕೊಡ್ತಿದ್ವಿ. ಆದರೆ ಈಗ ವಿದೇಶದಲ್ಲಿ ಚಿತ್ರೀಕರಣ, ಒಂದು ದೊಡ್ಡದಾದ ಸೆಟ್ಟು, ವೈಭವಕ್ಕೆ ಮಹತ್ವ ಕೊಡ್ತಾರೆ. ರಿಚ್ಚಾಗಿ ಸಿನಿಮಾ ಮಾಡಿದರೆ ಸಾಕು ಅಂತ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಪಾತ್ರಕ್ಕೆ ಮಹತ್ವ ಕೊಡೋರು, ಒಳ್ಳೆಯ ಅಭಿನಯ ಮಾಡೋರು ದೊಡ್ಡ ನಾಯಕರಾಗಿದ್ದರೆ, ಈಗಿನ ಕಾಲದಲ್ಲಿ ಸಂತೆಯಲ್ಲಿ 3 ಮೊಳ ನೇಯವರು ನಾಯಕರಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗೆಯೇ ನನಗೆ ಈಗಿನ ಕಾಲದಲ್ಲಿ ಉಪೇಂದ್ರ ಅವರು ಮತ್ತು ರವಿಚಂದ್ರನ್ ಅವ್ರ ಸಿನಿಮಾ ಪರವಾಗಿಲ್ಲ ಅಂತ ಅನಿಸುತ್ತೆ. ಮತ್ತಾರ ಸಿನಿಮಾನೂ ಇಷ್ಟ ಆಗಲ್ಲ. ವರ್ಷಕ್ಕೆ 65 ಸಿನಿಮಾ ಬಂದಿದೆಯಂತೆ, ಅದರಲ್ಲಿ 2 ಸಿನಿಮಾ ದುಡ್ಡು ಮಾಡ್ತಂತೆ. ಹೀಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾರೆ. ಇದು ಅವರು 2003ನೇ ಇಸ್ವಿಯಲ್ಲಿ ಆಡಿದಂತಹ ಮಾತು. ಆ ಮಾತು ಈಗಿನ ಸಮಯಕ್ಕೆ ಕೂಡ ಅಪ್ಲೈ ಆಗುತ್ತೆ. ಈಗಲೂ ಅಷ್ಟೇ ಸಿನಿಮಾಗಳು ವಾರ ವಾರ ಬರ್ತಿವೆ, ಆದರೆ ಅದರಲ್ಲಿ ಯಶಸ್ಸು ಕಾಣೋದು 1-2 ಅಷ್ಟೇ. ಈ ರೀತಿ ಆಗಿನ ಕಾಲದ ಚಿತ್ರರಂಗದ ಬಗ್ಗೆ ಮಾತನಾಡಿದಂತಹ ವಜ್ರಮುನಿಯವರು ತಾವೇ ನಿರ್ಮಾಣ ಮಾಡಿದಂತಹ ಸಿನಿಮಾಗಳ ಬಗ್ಗೆ ಕೂಡ ಮಾತನಾಡ್ತಾರೆ. ಗಂಡ ಬೇರುಂಡ ಅಂತ ಸಿನಿಮಾ ಮಾಡಿದೆ, ಕೋರ್ಟ್ ಮೆಟ್ಲು ಹತ್ತಬೇಕಾಯಿತು. ರಣಬೇರಿ ಸಿನಿಮಾದ ಒಂದು ಲೆಕ್ಕ ಕೂಡ ನನಗೆ ಸರಿಯಾಗಿ ಸಿಕ್ಕಿಲ್ಲ. ಈ ರೀತಿ 5 ಸಿನಿಮಾ ಮಾಡಿ ಸಾಲಕ್ಕೆ ಬಡ್ಡಿ ಚಕ್ರಬಡ್ಡಿ ಕಟ್ಟಿದ್ನೇ ಹೊರತು ಮತ್ತೇನೂ ಉಪಯೋಗ ಆಗಲಿಲ್ಲ. ಬರೋ ಜಮೀನೆಲ್ಲ ಮಾರಬೇಕಾಯಿತು. ನಾನು ಸಿನಿಮಾ ಮಾಡಿದಾಗ ಅದನ್ನು ನೋಡಲಿಕ್ಕೆ ಅಂತ ಬಂದಂತಹ ಜನ ನನಗೆ ಮೋಸ ಮಾಡಲಿಲ್ಲ, ಆದರೆ ನಾನು ನಂಬಿ ಕುಳಿತಿದ್ನಲ್ಲ ಅಂತಹ ಜನ ನನಗೆ ಮೋಸ ಮಾಡಿದ್ರು. ಗಾಂಧಿನಗರದ ಈ ಭೂಪರ ಕೈಯಲ್ಲಿ ಸಿಕ್ಕಿಬಿಟ್ಟು ನರಳಾಡ್ಬಿಟ್ಟೆ ಅಂತ ವಜ್ರಮುನಿಯವರು ಹೇಳ್ತಾರೆ. ಸ್ನೇಹಿತರೆ, ಇವಿಷ್ಟು ವಜ್ರಮುನಿಯವರು ತಮ್ಮ ಒಂದು ಕೊನೆಯ ಸಂದರ್ಶನದಲ್ಲಿ ಹೇಳಿದಂತಹ ಮಾತುಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.